ಆಗಪ್ಪ ಮುಂದೆ ನಿನಗೆ ಮನುಷ್ಯ ಜನ್ಮ ಬರ್ತದ ಅಂತ ತಿಳ್ಕೊಂಡು ಸಿದ್ಧಾರೂಢರು ಏನು ಮಾಡಿದ್ರು ಅಂದ್ರೆ ಅವನಿಗೆ ಮಾಡ್ತಾರೆ. ಅದರಂತೆ ಅವರೆಲ್ಲ ಸಂಚಾರವನ್ನು ಮುಗಿಸಿ ಹುಬ್ಬಳ್ಳಿ ಒಳಗೆ ವಾಸ ಮಾಡುವಾಗ ಅಲ್ಲಿ ಉಜ್ಜಣ್ಣವರ ಭೀಮಪ್ಪ ಲಕ್ಷ್ಮಮ್ಮ ಅಂತ ತಿಳ್ಕೊಂಡು ಸಿದ್ಧಾರೂಢರಿಗೆ ಮಗ ಅಂತ ಅದಕ್ಕೆ ಹಾಡುಗಳನ್ನ ಹೇಳ್ತಾರೆ. ಏನಂತ? ಸಿದ್ಧಾರೂಢರ ಪಡೆದಪ್ಪ ಉಜ್ಜಣ್ಣವರ ಭೀಮಪ್ಪ, ಸಿದ್ಧಾರೂಢರ ಪಡೆದವ್ವ ಉಜ್ಜಣ್ಣವರ ಲಕ್ಷ್ಮಮ್ಮ ಅಂತ ಹೇಳಿ. ಹಡದವ್ರಿಗಿಂತ ಪಡೆದವ್ರು ಲೇಸ್ ಅಂದಂಗ ಅವರು ಬಹಳ ಪ್ರೀತಿಯಿಂದ ಮಗನನ್ನು ಸಾಕಿದರು. ಯಾರು? ಉಜ್ಜಣ್ಣವರ ಭೀಮಪ್ಪ ಮತ್ತು ಲಕ್ಷ್ಮಮ್ಮ. ಹೆಂಗ ನಾವು ಕೃಷ್ಣ ಪರಮಾತ್ಮನಿಗೆ ಯಶೋಧ ಮತ್ತು ನಂದ ವಸುದೇವ ದೇವಕಿ ವಸುದೇವಕ್ಕಿಂತ ಯಶೋಧ ಮತ್ತು ನಂದ ಬಾಬಂದ ಹೆಸರು ಹೆಚ್ಚಿ ಅವ್ರು ಪಡೆದವರು, ಅವ್ರು ಹಡ್ದವ್ರು. ಹಂಗ ಸಿದ್ಧಾರೂಢರನ್ನ ಪಡೆದಾಕಿ ಲಕ್ಷ್ಮಮ್ಮ ಬಹಳ ಖುಷಿ. ಅವರಿದ್ದರು 40 ವರ್ಷದವ್ರು ಖರೆ, ಆದ್ರೂ ಮಗ ಅಂತ ಇಂಥ ದಿವ್ಯ ಮಗ ಸಿಕ್ಕುತ್ತ ದೊಡ್ಡದಂತ ತಿಳ್ಕೊಂಡ ಬಹಳ ಆನಂದ ಆಗಿ ತೊಟ್ಲು ಕಾರ್ಯಕ್ರಮವನ್ನು ಮಾಡಿದ್ಲಂತ. ನೋಡ್ರಿ ಮಂದಿ ಏನಂತಾರ, ಏನು ಬಿಡ್ತಾರೆ ಅಂತ, ದೊಡ್ಡ ಮಗನಿಗೆ ಹ್ಯಾಂಗೆ ತೊಟ್ಲ ಹಾಕ್ತಾರ ಮಗ ಈ ಮಂದಿ ಏನಂತಾರಂತ ಆಕಿಗಿಲ್ಲ. ಆಗ ಇಂಥ ಒಬ್ಬ ಮಗ ಸಿಕ್ಕಲ್ಲ ನನಗಂತ ಆನಂದದಿಂದ ಏನು ಮಾಡಿದ್ಲು ಅಂದ್ರೆ ತೊಟ್ಟಲು ಹಾಕಿ ತೊಟ್ಲ ಕಾರ್ಯಕ್ರಮವನ್ನು ಮಾಡಿದ್ಲು ಬಹಳ. ಅವಾಗೆಲ್ಲ ಜನರು ಇನ್ನು ಮಹಾತ್ಮರ ಅಂತ ತಿಳ್ಕೊಂಡು ಗುರುಗಳು ಅದಾರ ಅಂತ ತಿಳ್ಕೊಂಡು ಕುಂಕುಮ ಹಚ್ಚಿ ಆರ್ತಿಯವ್ರು ಬೆಳಗುವಾಗ ಯಾರೋ ಹೋಗ್ಬೇಕು ಮತ್ತೆ ತೊಗೊಂಡು ಹಚ್ತಾರ ನೋಡ್ರಿ, ಮಟ್ಟಿ ತೊಗೊಂಡು ಹಚ್ತಿರ್ತಾರ. ಅವಾಗ ಒಂದು ಜರ ಕಣ್ಣಾಗ ಬಿದ್ದರೆ ಇಟ್ಟು ಸಿಟ್ಟು ಬಂತಂತ ಅಕ್ಕಿಗೆ ತಂದು ಬಟ್ಲೆ ಇಟ್ಲಂತ ಹಾಕ್ರೆ ಅವ್ನ ಕಣ್ಣಾಗ ಖಾರ ಇಟ್ಲಂತ. ಖಾರ ಹಾಕಿ ನಿಮ್ಗೆ ಅಂದ್ರೆ ಅಟ್ಟು ಒಂದು ಸ್ವಲ್ಪ ಕಣ್ಣೊಳಗೆ ಕುಂಕುಮ ಅವ್ರಿಗೆ ಬಿದ್ದರೂ ಅಟ್ಟು ತ್ರಾಸ ಆಗಿತ್ತು ಅಕ್ಕಿಗೆ. ಯಾರಿಗೆ? ಅವ್ರ ತಾಯಿ ಲಕ್ಷ್ಮಮ್ಮ. ಹಾಗೆ ಈ ರೀತಿ ಆ ಗುರುನಾಥನ ಮೇಲೆ ಪ್ರೀತಿ ಇರೋದಕ್ಕೆ ಏನಂತಾರ ಅಂದ್ರೆ ದೊಡ್ಡ ಭಕ್ತಿ ಅಂತ. ಅದಕ್ಕೆ ಎಲ್ಲ ಹಿಂದಿನ ಕಾಲಕ್ಕೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ದೇವ್ರ ಮೇಲೆ ಅಷ್ಟು ಸರಳವಾಗಿ ಭಕ್ತಿ ಹುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಏನಾರ ಒಂದು ಅಂದ್ರೆ ಯಾರ ಗಂಡ ಅಂತ ಪತಿ ಅಂತ ತಿಳ್ಕೊಂಡ್ರು, ಯಾರ ಮಗ ಅಂತ ತಿಳ್ಕೊಂಡ್ರು. ಅಕ್ಕ ಮಹಾದೇವಿ ಮೀರಾ ಮುಂತಾದವ್ರು ಏನ್ ಮಾಡಿದ್ರು ಅಂದ್ರ ಪತಿಯೇ. ಅದಕ್ಕನೆ ಅಕ್ಕ ಮಹಾದೇವಿ ಹೇಳಿದಲ್ಲ, ಶಿವನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಒಂದಲ್ಲ ಎರಡಲ್ಲ ಎಷ್ಟೋ ಕಾಲ ನಾ ತಪಸ್ಸು ಮಾಡೀನಿ, ಅದಕ್ಕಾಗಿ ನೀನೇ ನನ್ನ ಗಂಡ ಆಗ್ಬೇಕಂತ. ಮೀರಾ ಏನೋ ಅದು ನಿಮಿತ್ತಿಗೆ ಮದುವೆ ಮಾಡಿಕೊಟ್ರೆ ಖರೆ, ಆಕಿ ಪತಿ ಯಾರು ಅಂತ ತಿಳ್ಕೊಂಡಿದ್ರೆ ಕೃಷ್ಣ ಪರಮಾತ್ಮ. ಹಿಂಗ ಬಾಲ ಅವ್ಯಮ್ಮ ಅನ್ನಕ್ಕೆ ಮದುವೆ ಆಗಿ ಮಕ್ಕಳು ಆಗ್ಲಿಲ್ಲ, ಆದ್ರೆ ಏನು ತಿಳ್ಕೊಂಡ್ಲ ಅಂದ್ರೆ ಶಿವನೇ ನನ್ನ ಮಗ ಅಂತ ತಿಳ್ಕೊತಾರೆ. ದಿನ ಪ್ರತಿ ಶಿವ ಪೂಜೆ ಮಾಡುವಾಗ ಆಕಿ ಕಲ್ಪನೆ ಇದೇ ಮಾಡ್ತಿದ್ರು, ಕೂಸಿನ ಕಲ್ಪನಾ ಮಾಡಿ ಮಗನ ಪೂಜೆ ಮಾಡಿ. ಅದಕ್ಕೆ ಪಾದ ಪೂಜೆ ಹಾಡೋದೊಳಗೆ ಅದ ಬಾಲ್ಯ ಒಮ್ಮೆಗೆ ಮಗನಾದ ಪಾದ ಅಂತ ತಿಳ್ಕೊಂಡು. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಆಕಿ ಒಂದಿನ ಇದು ಮಾಡುವಾಗ ಬಾಲ ಶಿವ ಬಂದ, ಎತ್ತಿ ಆಡಿಸಿದ್ಲು. ಯಾರು? ಅವ್ಯಮ್ಮ ಅಂತ ಹೆಸರು. ಬಾಲ ಅವ್ಯಮ್ಮಗೆ ಮಗನಾದ ಪಾದ. ಆಕಿ ಮಗ ಅಂತ ತಿಳ್ಕೊಂಡ್ಲು ಮಗ. ಹಂಗ ದೇವರಲ್ಲಿ ಯಾರ ಅಪ್ಪ ಅಂತಾರೆ, ಯಾರು ಅವ್ವ ಅಂತಾರೆ, ಯಾರು ಏನು ಮಾಡ್ತಾರೆ ಅಂತಾರೆ, ಗುರು ಮಾವುಲಿ ಅಂತಾರೆ, ಏನೇನು ಅಂತಂದು ಯಾವ ಪರಮಾತ್ಮನ ಭಕ್ತಿ ಮಾಡ್ತಾರ. ಯಾಕಂದ್ರೆ ಸಂಬಂಧ ಜೋಡಿಸಿದ್ರೆ ಜಲ್ದಿ ಆಗ್ತದ ಅಂತ ತಿಳ್ಕೊಂಡು, ಪ್ರೀತಿ ಹುಡ್ತದ ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಆ ರೀತಿ ಮಾಡ್ತಾರೆ. ಹಂಗ ಈಕೆ ಯಾರು? ಲಕ್ಷ್ಮಮ್ಮ ಮತ್ತು ಭೀಮಣ್ಣ ಅಂತ ಭೀಮಪ್ಪ ಯಾವ ಒಂದು ಇಂಥದ್ದೊಂದು ಉತ್ಸವ ಮಾಡಿದಂತ ಜಾತ್ರೆ ಮಾಡಿದ. ಮನೆಗೆ ಏನಿಲ್ಲ ಅಂದ್ರೆ ಸಹಿತ ಬಂಗಾರ ಬೆಳ್ಳಿಗಳನ್ನ ಮಾಡಿ ಉತ್ಸವ ಮಾಡಿದಂತ. ಯಾರು ಮಾಡ್ತಾರೆ? ಎಲ್ಲಿಯೋ ಬಂದು ಮಗ ಅಂತ ತಿಳ್ಕೊಂಡ ಅಂತ ಮಂದಿ ಎಲ್ಲ ಹುಚ್ಚರಂತಿದ್ರು. ಆದ್ರೆ ಅವ್ರೊಳಗಿನ ಭಕ್ತಿ, ಯಾಕಂದ್ರೆ ನೋಡಿದ್ದ ಒಂದಿನ ಹೊಲಕ್ಕೆ ನೈವೇದ್ಯ ಒಯ್ದಿದ್ದ. ಅವ್ರು ಬಂದಾಗೆ ಕೂತಿದ್ರು. ಅವ್ರು ಸಿದ್ಧಾರೂಢರು ಫಸ್ಟ್ ಹುಬ್ಬಳ್ಳಿಗೆ ಬಂದ. ಅವಾಗ ಏನ್ ಮಾಡೋದಂದ್ರ ಇನ್ನು ಯಾರಿಗಾರ ನೈವೇದ್ಯ ತೋರ್ಸೋದಕ್ಕಿಂತ ಕಲ್ಲನಾಗರ ಬಂದರೆ ಹಾಲೆರೆಯುವರು, ದಿಟನಾಗರ ಬಂದರೆ ಕೊಲ್ಲೆಂಬುವರು, ಉಣ್ಣದ ಲಿಂಗಕ್ಕೆ ಬೋನ ಹಿಡಿ ಎಂಬುವರು, ಉಣ್ಣೋ ಜಂಗಮ ಬಂದರೆ ನಡಿ ಎಂಬುವರು. ಅದಕ್ಕೆ ಉಳ್ಳಾದ ಲಿಂಗಕ್ಕೆ ಹಿಡಿಯೋದಕ್ಕಿಂತ ಉಣವರ ಬಟ್ಟೆಯಾಗ ಹಾಕಿದೆ ಅಂದ್ರೆ ಅಲ್ಲಿ ಪರಮಾತ್ಮ ಇರ್ತಾನಂತ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳ, ಅಹಂ ವೈಶ್ವಾನರೋ ಭೂತೋ ಪ್ರಾಣಿನಾಂ ದೇಹಮಾಶ್ರಿತ. ನಾ ಎಲ್ಲರ ಹೊಟ್ಟೆ ಒಳಗೆ ಅಗ್ನಿ ರೂಪದಿಂದ ಇದ್ದೀನಿ, ಯಾರದ್ರೊಳಗೆ ಅನ್ನ ಹಾಕ್ತೀರಿ ಅವ್ರಿಗೆ ಶಾಂತಿ ಸಿಗ್ತದ ಅಂತ ಹೇಳಿ.
ಅದಕ್ಕಾಗಿ ಭೀಮಪ್ಪ ಏನು ಮಾಡಿದಂದ್ರೆ ಅಲ್ಲೇ ನೈವೇದ್ಯ ತೋರಿಸಿ ಅಲ್ಲೇ ಕೂತಿರ್ತಕ್ಕಂಥ ಅವ್ರಿಗೆ ಯಾರಿಗೆ ಸಿದ್ಧಾರೂಢ ಕೊಟ್ಟ. ಸಿದ್ಧಾರೂಢ ಅನ್ನೋದನ್ನು ಗೊತ್ತಿಲ್ಲ, ಯಾರೋ ಒಬ್ರು ಕುಂತಾರ ಅಂತ ಕೊಟ್ಟ. ಅವ ನೋಡಿದ ಸಿದ್ಧಾರೂಢರು ಗೊತ್ತಾಯ್ತು ಇವ, ಯಾಕ ಪೂರ್ವ ಜನ್ಮದ ಏನಾದ್ರು ಇದ್ದಾಗನೇ ಗುರು ಶಿಷ್ಯರ ಸಂಬಂಧ ಆಗ್ತದೆ. ಅವಾಗ ಇವರ ಏನೋ ನನ್ನ ಸಂಬಂಧ ಆಗಬೇಕು ಅಂತ ತಿಳ್ಕೊಂಡು ಸಿದ್ಧಾರೂಢರು ಉಣ್ತಾ 3-4 ಹೋಳಿಗೆಗಳನ್ನು ಕೊಟ್ಟವ. ಉಣುವಾಗ ಒಂದು ತುತ್ತು ಅವನಿಗೆ ಕೊಟ್ಟ. ಅದು ಒಂದು ತುತ್ತು ಉಂಡಿದ್ದಕ್ಕೆ ಅವನ ಹೊಟ್ಟಿ ತುಂಬಿ ಡೇಕರ್ಕಿ ಬಂದ. ಆವಾಗ ಅನುಭವ ಆಯ್ತು ಅವನಿಗೆ, ಏನಂತ ಇವ ಸಾಮಾನ್ಯ ಅಲ್ಲ ಅನ್ನೋದು ತಿಳಿದಿತ್ತು. ಅದಕ್ಕಾಗಿ ಈ ರೀತಿ ಉತ್ಸಾಹವನ್ನು ಅವರು ಮಾಡಿದ್ರು. ಅಂಥ ಸಿದ್ಧಾರೂಢರು ಮಠ ಇದ್ದಿದ್ದಿಲ್ಲ, ಮೊದಲು ಅವ್ರ ಮನೆಗೆ ಇರ್ತಿದ್ರು. ಅವ್ವ ಅಪ್ಪ ಅಂತ ತಿಳ್ಕೊಂಡ್ರು ಅವ್ರ ಮನೆಯೊಳಗೆ ದಿನಂಪ್ರತಿ ಪ್ರವಚನ ಆಗ್ತಿತ್ತು. ಮುಂಜಾನೆ ಶಾಸ್ತ್ರ ಹೇಳ್ತಿದ್ರು, ಸಾಯಂಕಾಲ ಪ್ರವಚನ ಹೇಳ್ತಿದ್ರು. ಜನ ಎಲ್ಲ ಭೀಮಪ್ಪನ ಮನೆಗೆ ಬಂದ ಶಾಸ್ತ್ರವನ್ನ ಕೇಳ್ತಾ ಇರ್ತಿದ್ರು. ಅವಾಗ ಆನಂದದಿಂದ ತಾಯಿ ತಂದೆ ಮಗ ಇರ್ತಿದ್ರು. ಆದ್ರೂ ಮಕ್ಕಳಿಗೆ ಏನಾಯ್ತು ಅಂತ ಕೇಳಿದ್ರೆ, ಆಕಿಗೊಂದು ಒಳಗ ಮಗ ಮಾಡ್ಕೊಂಡ ಖರೆ, ಇವ ಮದಿ ಮಾಡ್ಕೊಳ್ಳಲ್ಲ, ಏನ್ ಮಾಡ್ಬೇಕು? ಮುಂದೆ ದೀಪಕ ಬೇಕಲ್ಲ, ದೀಪಕ. ಅದಕ್ಕೆ ನಾನು ಔಷಧ ಕುಡಿ ಬೆಳಿಬೇಕಂದ್ರೆ ಹ್ಯಾಂಗ್ ಮಾಡ್ಬೇಕು? ಇವಾಗಲೇ ಮಗನ ನನ್ನ ಕಲ್ಯಾಣ ಆತದ, ಮುಕ್ತಿ ಕೊಡ್ತಾನೆ ಖರೆ ಅದ, ಆದ್ರೆ ಮುಂದೆ ವಂಶ ಪರಂಪರೆ ಬೆಳಿಬೇಕಲ್ಲ ಅಂತ ತಿಳ್ಕೊಂಡ ಆಕಿ ಎಷ್ಟು ಭೀಮಪ್ಪ ಹೇಳಿದ್ರು ಕೇಳಿಲ್ಲ. ಒಳಗಿಂದೊಳಗೆ ಏನ್ ಮಾಡಿದ್ಲ ಅಂದ್ರೆ ತಮ್ಮನ ಮಗನಿಗೆ ದತ್ತಕ್ಕೆ ತಗೊಂಡ್ಲಾಕಿ. ಅವನ ಹೆಸರು ಸಿದ್ದಪ್ಪನೇ ಇತ್ತು. ತಮ್ಮನ ಮಗನಿಗೆ ದತ್ತಕ್ಕೆ ತಗೊಂಡ್ಲಲ್ಲ, ಅವನ ಹೆಸರು ಸಿದ್ದಪ್ಪ. ಅಂಥಲ್ಲಿ ಯಾವ ಒಬ್ಬ ಶ್ರೇಷ್ಠ ಗಣ್ಯವನ್ನು ತೆಗೆದು ಮದುವೆ ಮಾಡಿದ್ರು, ಪಾರ್ವತಿಯಮ್ಮ ಅಂತಕಿನ ಹೆಸರ. ದಿನಂಪ್ರತಿ ಮನೆಯೊಳಗೇನ ಶಾಸ್ತ್ರ ಪ್ರವಚನ ನಡೀತದ. ಸದ್ಗುರುಗಳ ಸನ್ನಿಧಿ ಅನ್ನಂತ ಅದಂದ್ರೆ ಏನು ಸಾಮಾನ್ಯ ಇರ್ತದ್ರಿ? ದಿನಂಪ್ರತಿ ನಡೀತದ ಅಂತ ಕೇಳಿದ್ರೆ ಅದೇನು ಸಾಮಾನ್ಯ ಆಯ್ತು? ಅಂತ ಸದ್ಗುರುನಾಥನ ವಾಣಿಯನ್ನು ದಿನಂಪ್ರತಿ ಕೇಳ್ತಕ್ಕಂಥಕ್ಕೆ ಆಕೆನೂ ಭಕ್ತಿಮತಿನೇ ಇದ್ದಳು. ಯಾರು? ಪಾರ್ವತಿಯಮ್ಮ. ಸಿದ್ದಪ್ಪ ಅವರು ಯಾವ ಗರ್ಭವತಿ, ಆಕೆ ಯಾರು? ಪಾರ್ವತಿಯಮ್ಮ. ಯಾರು? ಗುರುನಾಥರ ತಾಯಿ. ದತ್ತಕ ಮಗನಿಂದ ಅಲ್ಲಿ ಸಿದ್ಧಾರೂಢ ಮಾತು ಕೊಟ್ಟ ಪ್ರಕಾರ ನನ್ನ ಸನ್ನಿಧಿ ಒಳಗೆ ಸದಾ ಇರ್ತೀಯಪ್ಪ ಅಂತಂದ ಒಳಗೆ ಎಲ್ಲಿ ಹುಟ್ಟಬೇಕು? ಇವರಿದ್ದಲ್ಲಿ ಹುಟ್ಟಬೇಕ. ಸಿದ್ಧಾರೂಢ ಇರ್ತಕ್ಕಂಥ ಮನೆಯೊಳಗೆ ಉಜ್ಜಣ್ಣವ್ರ ಭೀಮಪ್ಪನ ಮಗನ ಮೊಮ್ಮಗ ಆಗಿ ಗುರುನಾಥವರು ಹುಟ್ಟಿ ಬರ್ತಾರ ಅಂತ. ಅವಾಗ ಪಾರ್ವತಿ ಅಮ್ಮನಿಗೆ ಆಶೀರ್ವಾದವನ್ನ ಮಾಡಿದ್ರು. ಯಾರು? ಸಿದ್ಧಾರೂಢ. ನಮಸ್ಕಾರ ಮಾಡ್ತಿಳು, ದಿನ ಪ್ರಸಾದ ಮಾಡಿಸ್ತಿದ್ಲು. ಮತ್ತು ಸೊಸೆಯಾಗಿ ಬಂದಿದ್ಲಲ್ಲ, ಪ್ರಸಾದ ಮಾಡ್ತಿದ್ಲು, ನಮಸ್ಕಾರ ಮಾಡ್ತಿದ್ಲು. ಅದಕ್ಕನೆ ಬಸವಣ್ಣನವರು ಬಹಳ ಚಂದ ಹೇಳ್ತಾರೆ, ಅರಸರ ಮನೆಯಲ್ಲಿ ಅರಸಿ ಆಗುವುದಕ್ಕಿಂತ ಶರಣರ ಮನೆಯಲ್ಲಿ ದಾಸಿ ಆಗುವುದು ಕರಲೇಸಯ್ಯ. ಅರಸರ ಮನೆಯೊಳಗೆ ರಾಣಿ ಆಗುವುದಂತಂದ್ರೆ ಶ್ರೇಷ್ಠ ಅಂತ ತಿಳ್ಕೊಂಡಿವಿ ನಾವು. ಅವರು ಸಾಹೇಬನ ಹೆಣ್ತಾರೆ, ಭಾಳ ದೊಡ್ಡ ಸಾಹೇಬನ ಹೆಣ್ತಾರೆ. ಏನ್ ಮಾಡಕ್ ಬರ್ತದ ಸಾಹೇಬನ ಹೆಣ್ತೆ ಅಂತ ಅನಸ್ಗಳು ಕಟ್ಟೆ ಬರ್ತದೆ. ಅಲ್ಲೇನಾರ ಅಂತ ಕೇಳಿದ್ರೆ ಅಲ್ಲಿ ಪುಣ್ಯ ಕಾರ್ಯಗಳು ನಡೆಯಂಗಿಲ್ಲ. ಅದಕ್ಕಾಗಿ ಮಹಾತ್ಮರಂತಾರ ಅಂತ ಎರಡು ಜಾಗದ ಸರಿ ಮುಂದಕ್ಕೆ ಸರಿ. ಅದಕ್ಕಾಗಿ ಅವರು ಹೇಳಿದ್ರು, ಏನಂತ ಕೇಳಿದ್ರ, ಯಾಕೆ ಶರಣರ ಮನೆಯಾಗ ನಾವು ದಾಸಿ ಆಗ್ಬೇಕಂತ ಕೇಳಿದ್ರ ಬಹಳ ಚಂದ ಹೇಳಿದ್ರು. ತಾರು ಅಗ್ಗವಣಿಯ ಲಿಂಗಕ್ಕೆ ನೈವೇದ್ಯ ತಾರು ಅಂತಾರಂತಾವ್ರು. ಏನಂತಾರೆ? ಪೂಜೆಗೆ ನೀರು ತುಂಬಿಕೊಡು. ಏನ್ ಕೆಲಸ ಹೇಳ್ತಾರೆ ಶರಣರ ಮನೆಯಾಗಿದೆ? ಪೂಜೆಗೆ ನೀರು ತಂದ್ಕೊಡು, ಇವತ್ತಿ ತಂದ್ಕೊಡು, ಹೂಪತ್ರಿ ತಂದ್ಕೊಡು, ಅನ್ನ ನೈವೇದ್ಯ ಮಾಡಿಕೊಡು, ಮಿಕ್ಕಿದ್ದುಣ್ಣು ತೊತ್ತೆ ಪ್ರಸಾದ ಮಾಡಿರ್ತಕ್ಕಂತಹ ನೈವೇದ್ಯ ಉಣ್ಣು ಅಂತಾರ. ಮತ್ತೇನು ಆ ಪ್ರಸಾದ ಉಂಡವ್ರೇನಂತಾರ? ಪ್ರಸನ್ನತೆಯನ್ನು ಸಿಗ್ತದ. ಅದಕ್ಕೆ ಅಕ್ಕನ ಆಗಲಾಂಬಿಕೆಯನ್ನು ಸಹಿತ ಯಾವ ಪ್ರಸಾದ ಉಂಡ ಮೇಲೆನೆ ಚನ್ನಬಸವಣ್ಣ ಹುಟ್ಟಿದ, ಜ್ಞಾನನಿಧಿ ಚನ್ನಬಸವಣ್ಣ. ಅದಕ್ಕಾಗಿ ಹೇಳ್ತಾರೆ, ಹಂಗ ಸಿದ್ಧಾರೂಢರ ನಿತ್ಯ ಪ್ರಸಾದವನ್ನ ಸೇವನೆ ಮಾಡ್ತಿದ್ಲು. ಯಾರು? ಪಾರ್ವತಿ. ಅಪ್ಪವ್ರವನ ಹೆಸರು ಪಾರ್ವತಿ ಅಮ್ಮನೆ ಬಿಡ್ರಿ, ಈ ಗುರುನಾಥ ಅವ್ರವನ ಹೆಸರು ಪಾರ್ವತಿ ಅಮ್ಮ. ಆ ಪಾರ್ವತಿ ಅಮ್ಮ ಏನ್ ಮಾಡ್ತಿದ್ಲು ಅಂದ್ರೆ ದಿನ ಸಿದ್ಧಾರೂಢರು ಅವಾಗ ಯಾವಾಗ ಆಕಿಗೆ ಆ ಮಗು ಬರುವ ಟೈಮ್ ಬಂತು, ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ರು. ಗರ್ಭವತಿ ಆದ್ರು. ದಿನಂಪ್ರತಿ ಯಾವತ್ತೂ ಧ್ಯಾನ ಮೌನದೊಳಗ ಇರ್ತಕ್ಕಂಥ ಸಿದ್ಧಾರೂಢರು ಹೇಳಿರ್ತಕ್ಕಂತಹ ಯಾವ ಪ್ರವಚನವನ್ನ ಮನನ ಚಿಂತನೆ ಮಾಡ್ತಾ ಸದಾ 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 ಸದಾ. ಯಾಕಂತ ಕೇಳಿದ್ರ ಆ ಗರ್ಭದೊಳಗೆ ಇದ್ದಂತ ಮಗುವಿನ ಲಕ್ಷಣ ತಾಯಿ ಮೇಲೆ ಬರ್ತಾವಂತ ಮೊದಲೇ ತಿಳಿಸ್ಬಿಡ್ತಾವ.
ಯಾರ ಮನಸ್ಸು ಅಶಾಂತಿ ಅದ, ಯಾವತ್ತು ಜಗಳ ಜುಟಿ ಮಾಡ್ಕೋತ ಇರ್ತಾರ, ಯಾವತ್ತು ಚಿಡಿ ಇರ್ತಾರ, ಅವ್ರ ಮಗು ಹೆಂಗತ್ತದಂದ್ರ ರಾಕ್ಷಸನೇ ಹುಡ್ತಬೇಕು. ಯಾರು ಶಾಂತಿಯಿಂದ ಇರ್ತಾರೆ, ಹೆಂಗ ಕೌಶಲ್ಯ ಸದಾ ಶಾಂತದಿಂದ ಇರ್ತಿದ್ಲಂತ ರಾಮಜಕ್ಷ. ಕೈಕಸಿ ರಾವಣನ ತಾಯಿ ಜಗಳಾಡ್ಕೊತ ಇರ್ತಿದ್ಲಂತ ರಾವಣ ಜಗಳಗಂಟನೆ ಹುಟ್ಟದ. ಅದಕ್ಕಾಗಿ ಮಹಾತ್ಮರ ಆ ಹೊಟ್ಟೆಯೊಳಗಿರ್ತಕ್ಕಂಥ ಅದ್ರ ಸಂಸ್ಕಾರಗಳು ತಾಯಿ ಮೇಲೆ ಬರ್ತಾವಂತ ಹೇಳ್ತಾರೆ. ಈ ರೀತಿ ಸಂಸ್ಕಾರದಿಂದ ಆ ಗುರುನಾಥಾರೂಢ 9 ತಿಂಗಳಾದ ನಂತರ ಒಂದು ಶುಭ ದಿವಸದಿಂದ 1909ನೇ ಇಸ್ವಿಯೊಳಗ ಹುಟ್ಟಿ ಬಂದ. ಯಾರು? ಗುರುನಾಥ. ಹುಟ್ಟಿ ಬಂದ ಕೂಡಲೇ ಸುಮೇಲೆ ಬಿಡ್ತೀವಿ ನಾವು. ಅದಕ್ಕೆ ತೆಗಿಸ್ತಾರಲ್ಲ, ಹುಟ್ಟಿದ ಕೂಡಲೇ ತೆಗ್ಸೋದು, ಸತ್ ಕೂಡಲೇ ತೆಗ್ಸೋದು. ನೋಡ್ಬೇಕು, ಟೈಮ್ ನೋಡ್ಬಾರ್ದು ಅಂತಲ್ಲ. ಇಂಥ ಸದ್ಗುರುನಾಥ ಮನೆಯಾಗದನ ನಾವ್ಯಾಕೆ ಪಂಚಾಂಗ ನೋಡ್ಬೇಕನ್ನೋ ಬುದ್ಧಿ ಬರ್ಲಿಲ್ಲ ಅವ್ರಿಗೆ. ಯಾಕೆ ಹಂಗಿರಂಗಿಲ್ಲ, ಭಾಳ ಮಂದಿಗೆ ನಂಬಿಕೆ ಇರಂಗಿಲ್ಲ. ಪಂಚಾಂಗ ಮೇಲೆ ಸೂತಕ ಪಾತಕ ಮೇಲೆ ಎಷ್ಟು ನಂಬಿಕೆ ಅದ, ಗುರುಗಳ ಮೇಲೆ ಅಷ್ಟು ನಂಬಿಕೆ ಇರಂಗಿಲ್ಲ. ಆ ಸೂತಕ ಪಾತಕ ಮಾಡಿದವ್ರೆ ಗುರುಗಳ ಮೊದಲ ಬರದವ್ರೆ, ಆ ಬರದವನೇ ದೊಡ್ಡದವನ ಅಂತ ತಿಳ್ಕೊಂಡು ನಂಬಿಕೆ ಇರಂಗಿಲ್ಲ ಮನುಷ್ಯನಿಗೆ. ಆದ್ರೆ ಇಂಥ ಸದ್ಗುರುನಾಥ ಏನಂತನ ಅದೇ ಆತದ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವೇನ ಹೇಳೆ. ಅವ್ರ ಮಾತೇ ವೇದದ ಅಂತ, ಅವ್ರ ಮಾತೇ ಸ್ಮೃತಿ ಅದ ಅಂತ, ಶ್ರುತಿ ಅದ ಅಂತ, ಅವ್ರ ಮಾತೇ ಅಲ್ಲ. ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಹೇಳ್ತಾರೆ. ಗುರುವಚನವೇ ಸರ್ವ ಏನಂತೀಯಲ್ಲ, ಆ ವೇದ ಶ್ರುತಿಯನ್ನು ಕೇಳಕ್ ಹೋಗ್ಬೇಕು. ಆದ್ರೆ ತೆಗೆಸ್ ನೋಡಿದ್ರಂತ ಮೂಲ ನಕ್ಷತ್ರದ ಹುಟ್ಟ್ಯದ ಇದು ಮಗು. ಅದಕ್ಕೆ ತಾಯಿಗಾರ ತಂದಿಗಾರ ಏನ್ ಧೋಕ ಆಗ್ತದ ಅಂದ ಕೂಡಲೇ ನೆನಸಿದ್ದ ನೋಡ್ರಿ, ಗೊತ್ತಿಲ್ಲ. ಹುಟ್ಟಿದ ಕೂಡಲೇ ಖುಷಿಗೋದು ಎಲ್ಲೇ ದೂರ ಗುಡಿಯಾಗ ಬಿಟ್ಟು ಬಂದ್ರ ಗುರುನಾಥ ಗುಡಿಯಾಗ ಬಿಟ್ಟು ಬಂದ ಕೂಡಲೇ ಸಿದ್ಧಾರ್ಡ್ರಿಗೆ ಗೊತ್ತಾಯ್ತು. ಅದೇ ಅಂತ ಹುಚ್ಚುಗಳ ಹೋಗ್ಬೇಕು. ಮನುಷ್ಯ ತನಗೆ ಒಳ್ಳೇದಾಗ್ತಿತ್ತಂದ್ರೆ ಎಲ್ಲರಿಗೂ ನನ್ನವ್ರಂತ, ತನಗೆ ಕೆಟ್ಟದಾಗ್ತಿತ್ತಂದ್ರೆ ಅದಕ್ಕನೆ ಬಹಳ ಚಂದ ಹೇಳ್ತಾರ. ಯಾಕಂತ ಕೇಳಿದ್ರ, ಕುಮಾತ ನ ಕ್ವಚಿದಪಿ ಕುಪುತ್ರೋ ಜಾಯತೆ, ಕುಮಾತ ನ ಕ್ವಚಿದಪಿ. ಕುಪುತ್ರ ಕೆಟ್ಟ ಮಕ್ಕಳು ಹುಡ್ತಾವತ್ತ, ಕೆಟ್ಟ ತಾಯಿಗಳು ಹುಟ್ಟಾಗಿಲ್ಲ ಅಂತ ಹೇಳ್ತದ ಶಾಸ್ತ್ರ. ಯಾಕ ತಾಯಿ ಎಂತ ಖುಷಿದ್ರು ಅಪ್ಕೋತಾಳ. ಆದ್ರೆ ಈಗ ಎಲ್ಲೆಲ್ಲೋ ಬಿಡ್ತಾರ, ಎಲ್ಲೆಲ್ಲೋ ಮಾಡ್ತಾರ. ಅಂಥವ್ರಿಗೆ ನಾನು ಮಾಡ್ಬೇಕು, ಅವ ಕುಮಾತಾನೇ ಅನ್ಬೇಕು. ಮಾತಾ ಸುಮಾತ ಅಲ್ಲವೇನು ಕುಮಾತ. ತನಗೆ ಒಳ್ಳೇದಾಯ್ತಂದ್ರೆ ಇಟ್ಕೋತಾರ. ಯಾವಾಗ ಈ ತಾಯಿಗೆ ತಂದಿ ಧೋಕ ಆತದಂದ ಕೂಡಲೇನೆ ಏನ್ ಮಾಡಿದ್ರು, ನಮ್ಗೆ ಒಳ್ಳೇದಾದ್ರೆ ಅಲ್ಲ. ಹಂಗದ ಸೃಷ್ಟಿನೇ ವಿಚಿತ್ರ ಅದ. ನಮಗ್ ತನ ಆಯ್ತು, ನಮಗಿರತನ ಕೂಸು ಸಹಿತ ನೋಡ್ರಿ. ಕೂಸ ತನ್ನ ತಾಯಿ ಆಶ್ರಯ ಎಲ್ಲಿ ತನ ಇರ್ತದ, ತಾಯಿ ಬೇಕನ್ನಿಸ್ತದ, ತಾಯಿ ಬಿಟ್ಟು ಹತ್ತಿತ್ತ ಆಗಂಗಿಲ್ಲ. ದೊಡ್ಡವ ಆಗತನ ಅಲ್ಲ, ಮದುವೆ ಆಗತನ ತಾಯಿ ಬೇಕು. ಯಾಕ್ರಿ ಉಣ್ಸಾಕ್ ತಿನ್ಸಾಕ್ ಮಾಡಾಕ್ ತಾಯಿ ಇಲ್ಲದೆ ನಡೆಯಂಗಿಲ್ಲ ಅಂತ ಕೂತ್ಕೊಂಡು ಏನ್ ಮಾಡ್ತಾನ ತಾಯಿ. ಇನ್ನು ನೋಡಾಕಿ ಬಂದಳಲ್ಲ, ನೋಡಾಕಿ ಮಾಡಾಕಿ ಹೋಗಿ ಎಲ್ಲೇ ಹೋಗಿ ಮಕ್ಳ ಮನೆಗೆ ಒಂದು 4 ದಿನ ಹೋಗ ಹೆಣ್ಮಕ್ಳು. ಯಾಕ ಅನ್ನವ್ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರು ಅನ್ನೋ ಅಂದಂಗ ಅವ್ರಿಗೆ ಹಿಂಗದ. ಈ ಜಗತ್ತಿನ ನೇಮೆ ಹಂಗದ, ಸೃಷ್ಟಿನೇ ಆ ಪ್ರಕಾರ ಅದ. ಯಾವಾಗ ನಮಗೆ ಅನುಕೂಲ ಆಗ್ತಿದ್ರು ಬೇಕು, ಪ್ರತಿಕೂಲ ಆದ್ರ ಬೇಡ. ಹಿಂಗದ. ಅನುಕೂಲ ಆದ್ರೆ ಎಲ್ಲರೂ ಬೇಕು, ಪ್ರತಿಕೂಲ ಆದ್ರೆ ಗಂಡ ಬೇಡ, ಪ್ರತಿಕೂಲ ಆದ್ರೆ ಹೆಂಡತಿ ಬೇಡ, ಪ್ರತಿಕೂಲ ಆದ್ರೆ ಮಕ್ಕಳು ಬೇಡ, ಪ್ರತಿಕೂಲ ಆದ್ರೆ ಸ್ವಸ್ಥರು ಬೇಡ. ಅನುಕೂಲ ಆದ್ರೆ ಅಷ್ಟೇ ಬೇಕಂತ ಮನುಷ್ಯ. ಯಾವಾಗ ಪ್ರತಿಕೂಲ ಅನ್ನೋದು ಗೊತ್ತಾಯ್ತು, ಬೈದು ಬಿಟ್ಟು ಬಂದ್ರು. ತುಳಸಿದಾಸರಿಗೂ ಹಿಂಗೆ ಬಿಟ್ಟು ಬಂದಿದ್ರು. ಹುಟ್ಟಿದ ಕೂಡಲೇ ಡ್ಯಾನ್ ತಾಳ್ತಾವ ಎಲ್ಲ ಕೂಸ್ಗಳು. ಹಳ್ಳಿಲಮ್ಮ ರಾಮ ಅಂದ. ಹನುಮಂತ ಹೆಂಗನ್ನ, ನಾನು ಹುಟ್ಟಿದ ಕೂಡಲೇ ತುಳಸಿ ದೋಸನ್ ಬಾಯಾಗ ಏನ್ ಬಂತ್ರಿ, ರಾಮ್ ಅಂತ ಬಂತ. ಗಾಬರಿ ಆದ್ರ ಸುತ್ತ ನಿಂತವ್, ಬಾಯಾಗ ಹಲ್ಲಿದ್ದು. ಹುಟ್ಟಿದ್ಲೇನೆ ಶ್ರೀರಾಮ್ ಅಂದ. ಅವಾಗ ಜ್ಯೋತಿಷರು ಹೇಳಿದ್ರೆ ಭಾಳ ಕೆಟ್ಟದ ನೋಡ್ರಿ. ಏನ್ ಅನ್ನೋದು ಚಲೋ, ಏನ್ ರಾಮ್ ಅನ್ನೋದು ಚಲೋ? ಎಂತ ಜಗತ್ತದ ನೋಡ್ರಿ, ಎಂತ ಜಗತ್ತ. ಅದಕ್ಕಿದ್ರೆ ಬಾಯಾಗ ರಾಮ ಬಂದದ. ಅದಕ್ಕಿದು ಭಾಳ ಅನಿಷ್ಟಕಾರಿ ಅದ ಇದು ಮಗು ಅಂದ್ರು. ಅಂದ ಕೂಡ್ಲೇನೆ ಆಗಿಂದಾಗೆ ಖುಷಿ ಬಿಡ್ಲಕ್ಕಂದ್ರು. ತಾಯಿ ಭಾಳ ದುಃಖ ಆಯ್ತು. ಆಕೆ ಒಬ್ಬರಿಗೆ ಶ್ರದ್ಧಾ ಮಂತ್ಲಿದ್ಲು, ನನ್ನ ಮಗು ರಾಮ್ ಅಂದದ, ಇಂಥ ಮಗು ಹೆಂಗ್ ಕೆಟ್ಟ ಆಗ್ತಿರ್ಬೇಕು. ಅವಾಗ ಅವ್ರೆಲ್ಲರೂ
ಕೇಳಿಲ್ಲ, ದೊಡ್ಡದವ್ರ ಗಂಡ ಮೈದನ ಭಾವ ಯಾರು ಕೇಳಿಲ್ಲ, ಬಿಡ್ಲಿಕ್ಕೆ ತಯಾರಾದ್ರು. ಅವಾಗ ದಾಸಿ ಕರ್ದು ಹೇಳ್ತಾಳ, ನೀನು ನನ್ನ ಹತ್ತಿರದ ಸಖಿ ಇದ್ದೀಯವ, ನೀ ಏನ್ ಮಾಡು, ಎಲ್ಲಿ ಬಿಡ್ತಾರ ಹೋಗಿ ತಗೊಂಡು ನನ್ನ ಮಗನಿಗೆ ಜಾಕ್ ಮಾಡು ಅಂತ ಹೇಳಿದ್ಲೆ. ಯಾರೋ ತುಳಸಿದಾಸನ ತಾಯಿ ಹೇಳಿದ ಕೂಡಲೇ ಆಯ್ತ್ರಿ ಅಂತ ತಿಳ್ಕೊಂಡು ಮಾಲಕ್ತಿ ಮಾತನ್ನ ಕೇಳಿ ಆಕಿ ಬಗ್ಲು ಎಲ್ಲಿಯೋ ಅಡವ್ಯಾಗ ಬಿಟ್ಟು ಬಂದ್ರು. ಅಡವ್ಯಾಗ ಗೊತ್ತಾಗಲಾರ್ದಂಗ ಹೋಗಿ ದಾಸಿ ತಗೊಂಡು ಆಕಿ ಏನ್ ಮಾಡಿ ಜಾಕ್ ಮಾಡಿದ್ಲು. ಆ ಮಗುವಿನ ಚಿಂತೆಯೊಳಗೆ ತಾಯಿ ಸತ್ತು ಹೋದ್ಲು. ಅವಾಗ ಮುಂದೆ ಏನಾಯ್ತು, ಸ್ವಲ್ಪ ಒಂದ್ 5-6 ವರ್ಷ ಆಗದ್ರೊಳಗನೆ ಆ ದಾಸಿ ಹಾವು ಕಡ್ಸತ್ಲ ಆಕಿ ಅಡವ್ಯಾಗ. ಹಾವು ಕಡ್ಸತ್ಲ ಏನ್ ಮಾಡ್ಬೇಕ್ರಿ ಪಾಪ, ಏನ್ ಮಾಡ್ಬೇಕು, ಏನ್ ನೋಡ್ಬೇಕು, ಏನ್ ಮಾಡ್ಬೇಕು, 5-6 ವರ್ಷದ ಖುಷಿ ಬರ್ತದೇನೋ. ಅವಾಗ ಓಡೋಡಿ ಬಂದು ಯಾರ ಮನೆ ಮುಂದಾರ ಭಿಕ್ಷಾಕ್ ನಿಂತ್ರೆ ಎಲ್ಲರೂ ಬೈದು ಓಡಿಸ್ತಿದ್ರು. ಏರಿಷ್ಟ ನಡಿ, ನಮ್ಮ ಮನೆಗೆ ಬಂದ್ರೆ ನಮ್ದು ಅರಿಷ್ಟ ಆಗ್ತದೆ, ನಮ್ದು ಅನಿಷ್ಟ ಆಗ್ತದೆ, ನಮ್ದು ಕೆಟ್ಟ ಆಗ್ತದೆ ಅಂತ ಮುಂದೆ ನಿಂತು ಬಿಡ್ತಿದ್ದಿಲ್ಲ ಮನೆ ಮುಂದ. ಅವ್ರು ಹೊಡಿ ಇವ್ರು ಹೊಡಿ, ಊರಾಗ ಹೊಡೆದು ಬಂದದ್ದು ತನ್ನ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ, ಅಳ್ಕೋತ ಅಡವಿಗೆ ಹೋದಾಗ ಎಲ್ಲರದ್ದು ತಾಯಿ ತಂದೆ ಆಗಿರ್ತಕ್ಕಂಥ ಪರಮಾತ್ಮ ಪಾರ್ವತಿ ನೋಡು, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ಅದಕ್ಕೆ ಅಂತ. ಅವಾಗ ಆ ಪಾರ್ವತಿ ದೇವಿ ತಡ್ಕೊಳಕ್ಕಾಗ್ಲಿಲ್ಲ. ಅಕ್ಕಿ ಎಲ್ಲ ತಾಯಿವ ಜಗತ್ತಿಗೆ ದೊಡ್ಡ ವ್ಯಕ್ತಿ ಆಗವನ, ಜಗತ್ತಿಗೆ ದೊಡ್ಡ ಕೊಡುಗೆ ಕೊಡವನ, ಇಂಥ ಒಬ್ಬರಿಗೆ ಇಷ್ಟು ದುಃಖ ಬೇಡ ಅಂತ ತಿಳ್ಕೊಂಡು ಅಕ್ಕಿನೇ ಬಂದ್ಲು ಅಂತಲ್ಲಿ. ಯಾವುದೋ ಹೆಣ್ಮಗಳ ರೂಪ ಹಾಕೊಂಡು ಬಂದು ಅವನ ತಲೆ ಮೇಲೆ ಕೈ ಆಡಿಸಿ, ಬಾರಪ್ಪ ನಾನು ನಿನಗೆ ಮನೆಯಾಗ ಅಡಿಗೆ ಮಾಡ್ಕೊಡ್ತೀನಿ ಅಂತ ತಿಳ್ಕೊಂಡ ಆ ಗುಡಿಸಿಲ್ದೊಳಗೆ ಅಡಿಗೆ ಮಾಡಿ ಉಣಿಸಿದ್ಲು ಅವನಿಗೆ. ಯಾರಿಗೆ? ತುಳಸಿದಾಸ. ಈಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಬಂದು ಜಾಕಿ ಮಾಡಿದ್ರು. ಅವಾಗ ಅವ್ರ ಗುರುಗಳಿಗೆ, ಯಾವ ಗುರುವಿಗೆ ಹೋಗಿ ಅವ್ರು ಹೇಳಿದ್ರು, ನೀ ಈಗ ಆಶ್ರಮದೊಳಗೆ ಇಟ್ಕೊಂಡು ಅವ್ನು ಜಾಕಿ ಮಾಡು ಅಂತ ಹೇಳಿದಾಗ ಆ ಆಶ್ರಮದ ಗುರುಗಳು ಕರ್ಕೊಂಡು ಬಂದು ಆ ತುಳಸಿದಾಸ ನೋಡ್ರಿ ಮುಂದೆ ಎಂತ ಪ್ರಸಿದ್ಧ ಆದ್ರಿ ಅವ. ಗೀತ ಯಾವ ರಾಮಚರಿತ ಮಾನಸವನ್ನ ಬರೆದ. ರಾಮಚರಿತ ಮಾನಸ ಹಿಂದಿ ಒಳಗೆ ಬರೆದ. ಯಾವ ಭಾಷೆ ಒಳಗೆ, ನಮ್ಮ ಪ್ರಾಕೃತ ಭಾಷೆ ಒಳಗೆ ಬರೆದ ಕೂಡಲೇ ಎಲ್ಲಾ ಪಂಡಿತರು ಒಪ್ಕೊಳ್ಳಿಲ್ಲ. ಸಂಸ್ಕೃತದಾಗ ಬರಿಬೇಕು, ದೇವ ಭಾಷಾ ಸಂಸ್ಕೃತದಾಗ ಬರಿಬೇಕು, ಈ ಭಾಷೆದಾಗ ಬರಿಬಾರ್ದು ಅಂದ್ರು. ಯೋಗ್ಯ ಇಲ್ಲ ನಿಂದಂತ ಬಳೆ ಕಟ್ಟುತ್ತಾ ಯಾರಾದ್ರು. ಅವಾಗ ಒಂದ ಕಾಶ್ಯ ಕೂತು ಬರ್ದೇನಿ, ವಿಶ್ವನಾಥನ ಮುಂದೆ ಇಡ ಯೋಗ್ಯ ಅನಿಸ್ತು ಅಂದ್ರೆ ಒಪ್ಕೊಂಡ ಅಂದ್ರೆ ತೆಗಿರಿ, ಇಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಂಡ ರಾತ್ರಿ ವಿಶ್ವನಾಥನ ಮುಂದ ರಾಮಚರಿತ್ರ ಮಾನಸ ತೆಳಗಿಟ್ಟು ಎಲ್ಲ ಸಂಸ್ಕೃತ ಗ್ರಂಥಗಳನ್ನ ಮ್ಯಾಲಿಟ್ಟು ಕೀಲಿ ಹಾಕೊಂಡು ಎಲ್ಲ ಪಂಡಿತರ ಮುಂದೆ ಕೂತು ಕೀಲಿಟ್ಟು ಅಂಕನ್ಯಾಗ ಸಿಕ್ಸ್ಕೊಂಡು ಮತ್ತೆ ಹೋಗಿ ತೆಳಗ ಮ್ಯಾಲ ಮಾಡಿ ಬಂದಂದ್ರೆ ಆದ್ರೆ ಮುಂಜಾನೆ ಎದ್ದು ಬಾಗಿಲು ತೆಗೆದು ಕೂಡಲೇ ತೆಳಗಿದ್ದ ರಾಮಚರಿತ್ರ ಮಾನಸ ಮ್ಯಾಲ ಬಂತು. ಅವಾಗ ವಿಶ್ವನಾಥಿಗೆ ಮಾನ್ಯ ಆಗ್ಯದಂದ್ರೆ ವಿಶ್ವಮಾನ್ಯ ಅದ ಅಂತ ತಿಳ್ಕೊಂಡ ಆ ಗ್ರಂಥ ಹೊರಗಿಟ್ರು. ಅಂತ ತುಳಸಿದಾಸ ಅವ ಬರೆಯುವಾಗ ಆ ಗ್ರಂಥವನ್ನ ಕಳ್ತನ ಮಾಡುವ ಹೊಟ್ಟೆಕಿಚ್ಚಿನ ಮಂದಿ ಇರ್ತಾರ ನೋಡ್ರಿ. ಪಂಡಿತರಿಗೂ ಪಂಡಿತವರಿ, ಪಂಡಿತರು ವದಿರಿಗಳೇ ಇರ್ತಾರ. ನನ್ಕಿನ ನಾವು ದೊಡ್ಡವಾಗಬಾರ್ದು ಅನ್ನೋದು ಅದೇ ಮನುಷ್ಯರಿಗೆ. ನನ್ಕಿನ ಹೆಚ್ಚಾಗಬಾರ್ದು ನೋಡ್ರಿ. ಹೆಚ್ಚಾದ್ರೆ ಖುಷಿ ಪಡ್ಬೇಕು. ಅದ್ರಾಗ ಏನದ ಅಪ್ಪಗಳ ಮೇಲಿನ ಮೇಲೆ ಹೇಳ್ತಾರೆ, ನಿನಗೆ ಮಕ್ಕಳ ಮನೆ ಕಾರ್ ತಗೊಂಡ್ರೆ ಹೊಟ್ಟೆ ಕಿಚ್ಚು ಮಾಡಬೇಡ, ಖುಷಿ ಪಡು. ಯಾಕೆ ನಿನಗೂ ಯಾವಾಗ ಕಷ್ಟ ಬಂದ ಮುಂಚೆ ಹೋಯ್ತಂದ ದವಾಖಾನಿಗೆ ಒಯ್ದು ಮಾಡಿದೆ ಅಂದ್ರೆ ಮತ್ತಿಟ್ಟು ಒಯ್ಯಂಗಿಲ್ಲ. ಹಾಗೆ ಖುಷಿ ಪಡ್ಬೇಕು ಮನುಷ್ಯ. ಆಗಿಲ್ಲ ನಮ್ಗಾಗಿಲ್ಲ ಅಂದ್ರೆ ಅವ್ರಿಗೆ ಆಗೈತೆ. ಅಂತ ಬುದ್ಧಿ ಬಂತು ಅಂದ್ರೆ ನಿನ್ನ ಮನಸ್ಸು ಸರಳವ ಅಂತ ತಿಳ್ಕೊಬೇಕು. ದಿಲ್ ಸಾಫ್ ಆಯ್ತು ಗನಮೆ ಮಥುರಾ ಕಾಶಿ, ಕರ್ಮ ತೇರ ಅಚ್ಚ ಆಯ್ತು ಕಿಸ್ಮತ್ ತೇರಿ ದಾಸ. ಅದಕ್ಕಾಗಿ ತುಳಸಿದಾಸ ಬರೆಯುವಾಗ ಆ ಕಳ್ತನ ಮಾಡಿ ಒಯ್ದು ಬಳೆ ಒಕ್ಕಟ್ಟು ಬಾ ಅಂತ ಮಂದಿ ಕಳಿಸಿದ್ರು ಕಳ್ತನ ಮಾಡಕ್. ರಾತ್ರಿ ಮಲ್ಕೊಂಡಿದ್ದ, ಅವನೇ ಸಣ್ಣ ಜೋಬಡಿ ಹಾಕೊಂಡು ಮಲ್ಕೊಂಡಿದ್ದ. ಅವ್ ಕಳ್ಳರು ಬಂದು ಕೂಡಲೇನೆ ನೋಡ್ತಾರ ಆ ಸುತ್ತ ಬಿಲ್ಲ ಬಾಣ ಹಿಡ್ಕೊಂಡು ಇವ್ರು ತಿರ್ಗಾಡಕತ್ತಿದ್ರು. ಅದು ಸುತ್ತ ಎಲ್ಲಿ ಆ ಗುಡಿಸು ಅವು ಭಾವರಾಗಿ ನೋಡಿದ್ರು. ಎಂಥ ತೇಜ, ಶ್ಯಾಮ ವರ್ಣ, ಎಂಥ ತೇಜಕ್ಕೂ ಇವ್ರು ಯಾರಿದ್ದಿರ್ಬೇಕು ಅಂದ್ರೆ ಅವ್ರು ನೋಡೇ ಇಲ್ಲ. ನಾವು ಅಂಜಿ ಓಡಿ ಹೋಗ್ರಿ. ಅವು ಮರುದಿನ ಬಂದು ಆ ತುಳಸಿದಾಸರಿಗೆ ಅಂತಾರೆ, ಯಾರೇ ನಿಮ್ ಜೋಪಡಿ ಸುತ್ತ ತಿರುಗಾಡ್ತಿದ್ರು ಅಂದ್ರು. ಯಾರಿಗೆ ಕಾಯಿಗೆ ಹಚ್ಚಿರಿ? ನನಗೆ ಯಾರು ಕಾಯಿಬೇಕು ಹೋಯಪ್ಪ, ನಾನೇ ಇದ್ದೀನಿ, ನನಗೆ ಬಿಟ್ಟು ಯಾರ ಇಲ್ಲಿ ಅಂದ್ರು. ನಿಮ್ಮ
ಜೋಪಡಿ ಸುತ್ತ ಇಬ್ರು ತಿರುಗಾಡ್ತಿದ್ರು. ಮಾನ ಯವನ ಅವಸ್ಥ ಬಹಳ ಸುಂದರ. ಇಬ್ರು ಅಣ್ಣ ತಮ್ಮ ಆ ಬಿಲ್ಲ ಬಾಣ್ ಹಿಡ್ಕೊಂಡು ತಿರುಗಾಡ್ತಿದ್ರು ಅಂತ. ಇನ್ನು ಭಕ್ತರ ಹೃದಯ ತಿಳಿಯೋದು ತಡ ಹಿಡಿತದ್ರಿ. ಯಾರೆಲ್ಲ ನನ್ನ ದೈವ ಶ್ರೀರಾಮಚಂದ್ರ ಅಂತ ಗೊತ್ತಾಯ್ತು. ರಾಮಚಂದ್ರ ಲಕ್ಷ್ಮಣನೇ ಇರೋ ಸುತ್ತ ತಿರುಗಾಡ್ಕತ್ತಾರ ಅನ್ನೋದು ಯಾರಿಗೆ? ಅವ ಅಂದ, ಛೇ 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 ಛೇ, ನನ್ನ ದೈವ ಆರಾಧ್ಯ ದೇವರಿಗೆ ಕಾಯ್ಲಾಕ ಹಚ್ಚಿದು ಮಾಡೋದೇನು ದೊಡ್ಡದಪ್ಪ ಅಂತ ತಿಳ್ಕೊಂಡ ಏನು ಬೇಡ ಅಂತ ಒಬ್ಬರ ಬಲ್ಲಿ ಒಯ್ದಿಟ್ಟು ಆ ಗುಡಿಸಿಲನ್ನು ತ್ಯಾಗ ಮಾಡಿದೆ. ಯಾಕ ನನ್ನ ದೇವ್ರಿಗೆ ಕೆಲಸ ಹಚ್ಚಿ ನಾ ಯಾಕೆ ಮಾಡ್ಲಿ ಅಂತ ನಾವು. ಅದಕ್ಕೆ ಇಂಥ ತುಳಸಿದಾಸರಿಗೆ ಹ್ಯಾಂಗ ಇದು ಆಯ್ತು. ಆ ರೀತಿ ಗುರುನಾಥ ಹರಡು ಒಯ್ದು ಬಿಟ್ಟು ಬಂದ್ರು. ಬಿಟ್ಟು ಬಂದ ಕೂಡಲೇ ಸಿದ್ಧಾರೂಢರು ಗೊತ್ತಾಯ್ತು, ಓಡಿ ಎಲ್ಲಿ ಹೋದ್ರು. ಎಲ್ಲರೂ ಕೈ ಬಿಟ್ರು, ಗುರು ಕೈ ಬಿಡಂಗಿಲ್ಲ ಅಂತ. ಸಿದ್ಧಾರೂಢರು ಮೇಲಿದ ಮೇಲೆ ಹೇಳ್ಯಾರಂತ ಎಲ್ಲರಿಗೆ. ತಿಳಿಯ ಭಾಷಾದಾಗ ಹೇಳ್ಯಾರಂತ, ತಿಳಿಲಾರ ಭಾಷಾದಾಗ ಹೇಳಿದ್ರು ಶಾಸ್ತ್ರ, ತಿಳಿಯ ಭಾಷಾದಾಗ ಹೇಳಿದ್ರಂತ. ನೀವು ಕೈ ಬಿಟ್ರು ನಾ ಕೈ ಬಿಡಂಗಿಲ್ಲಪ್ಪ, ಒಮ್ಮೆ ಹಿಡಿದ್ದೆ ಅಂದ್ರೆ ನಾ ಕೈ ಬಿಡಂಗಿಲ್ಲ. ಯಾಕಂದ್ರೆ ಯಾವ ಕೈ ಹಿಡಿಯಕ್ ಬಂದಂತ ವಯಸ್ಸಾಗ್ಯದ ಅಂತ ತಿಳ್ಕೊಂಡು ನೀ ಹಿಡಿಬೇಡ ನಾ ಹಿಡಿತೀನಿ ಅಂದ್ರ. ನಾನು ಹಿಡಿದ ನೀವು ಹಿಡಿದ್ರೆ ಎಲ್ಲ ಒಂದೇ, ನೀವನ್ನ ಹಿಡ್ರಿ ನಾವನ್ನ ಹಿಡ್ರಿ, ಅದ್ರಾಗ ಒಂದೇ ಇಲ್ಲ. ನೀವು ಹಿಡೋದು ನಾವು ಹಿಡಿಯೋದು ಒಂದೇ ಅಲ್ಲ ಅಂದ್ರ ಅವ್ರು. ಯಾಕ ನೀವು ಯಾವಾಗ ಬಿಡ್ತೀರೋ ಹೇಳಕ್ ಬರಂಗಿಲ್ಲ. ಚಲೋ ಅನ್ಸುದು ಬರೋದು, ಬ್ಯಾಡ ಅನ್ಸು ಬಿಡೋದು, ಹಿಂಗ. ಅದಕ್ಕೆ ಯಾವಾಗ ಬಿಡ್ತೀರೋ ಗೊತ್ತಿಲ್ಲ. ನಾವು ಹಿಡ್ದಂದ್ರೆ ಎಂದೂ ಬಿಡಂಗಿಲ್ಲ ಅಂದ್ರೆ ಅಲ್ಲಿ ಗೊತ್ತಿಲ್ಲ. ಬಿಡ್ತಾರ ಸಣ್ಣ ಓರಿ ಎಡ್ಕೊಂಡು ಹೋಗ್ತೀವಿ, ಓರಿ ಮಂಚೋಕತ್ತಾನ ಬಿಡಂಗೇ ಇಲ್ಲ. ಒಮ್ಮೆ ಹಿಡದ ಅಂದ್ರೆ ನೀವು ಏನ್ ಬೇಕಾದ್ ಮಾಡ್ರಿ. ನಿಮಗೆ ಒಂದ್ ಸ್ವಲ್ಪ ಬಿಟ್ಟಂಗ ಅನಿಸ್ತದ, ಬಿಡಿಸ್ಕೊಂಡಂಗ ಅನಿಸ್ತದ ನಿಮಗ. ಬಿಡಲ್ಲ, ನೋಡ್ತಾನ ಮಜ ಬಿಟ್ಟಂಗ ಮಾಡಿ ನೋಡ್ತಾನ. ಹಿಡ್ತಾನ ಹೋಗ್ತೀವಿ, ಓಡ್ರಿ ಓಡ್ರಿ, ಒಮ್ಮೆ ನಿಂದಿರ್ಬೇಕಾಗ್ತದ, ಓಡಿರ್ತಾನ. ಓಡಿ ಏನ್ ಮಾಡ್ತಾನ ಮತ್ತ ಬಿಡಂಗಿಲ್ಲ. ಕೇಳೇನವ ಹೆಂಗ್ ಬಿಡ್ತಾನೆ. ನಾವೆಲ್ಲ ಮಾತು ಕೊಟ್ಟು ಮರಿತೀವಿ, ಅವ ಹೆಂಗ್ ಮರಿತಾನ ಮಾತು ಕೊಟ್ಟು ಮರೆಯಲ್ಲ. ಸದ್ಗುರು ಮಾತ. ಅದಕ್ಕೆ ಓಡಿ ಹೋಗಿ ಖುಷಿಗೆ ಎತ್ಕೊಂಡು ಮನೆಗೆ ಬಂದ್ರು. ಎಂತ ಹುಚ್ಚುಗಳಿದ್ದೀರಿ, ಒಬ್ಬ ದೊಡ್ಡ ವ್ಯಕ್ತಿ ಆಗಮದನ, ಒಬ್ಬ ಸ್ಥಿತಪ್ರಜ್ಞೆ ಮಹಾತ್ಮ ಅದನ, ಇಂಥವ್ರಿಗೆ ಬಿಟ್ಬಿಡ್ತೀರೇನು? ಹುಚ್ಚುಗಳ ಏನೂ ಆಗಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಇವನು ಜಾಕ್ ಮಾಡ್ರಿ ಅಂತ ತಂದು ಕೊಟ್ರು. ಇನ್ನು ಗುರುಗಳೇ ಹೇಳ್ಯಾರ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡಿದ್ರಂದ್ರ ತಂದು ಕೊಟ್ಟು ಎಲ್ಲ ಮುತ್ತೈದೆಯರಿಗೆ ಕರೆದು ಅವಾಗ ಏನ್ ಮಾಡ್ರು ಅಂತ ಕೇಳಿದ್ರ, ಇವಾಗ ಗುರು ಆಗವನ, ಇವನಿಗೆ ಗುರಪ್ಪ ಅಂತ ಹೆಸರಿಟ್ರ ಸಿದ್ಧಾರೂಢ್ರೆ. ಯಾಕಂದ್ರೆ ಜಗತ್ತಿಗೆ ಗುರು ಆಗವನ, ಇವನ ಹೆಸರು ಗುರಪ್ಪ ಅಂತ ಸಿದ್ಧಾರೂಢ್ರೆ ಹೆಸರಿಟ್ಟಾರ. ಆಮೇಲೆ ಅಲ್ಲೇ ಕಬೀರ್ದಾಸರಿದ್ರಂತ ಆರೂಢರೇ ಹೆಸರಿಟ್ಟಾರಂತ. ಇವ್ರೊಬ್ರು ಆರೂಢ ಅಂತ ಮಾತಿಟ್ಟಾರ. ನಾವು ಯಾರು? ಕಬೀರ್ದಾಸ. ಅದು ಗುರಪ್ಪ ಅಂತ ಹೆಸರಿನಿಂದ ಮತ್ತು ಕಬೀರ್ದಾಸರು ಸಿದ್ಧಾರೂಢರೇ ಹೆಸರಿಟ್ಟಾರ ಅಂದ್ರೆ ಬಹಳ ದೊಡ್ಡ. ಆರೂಢರೇ ಹೆಸರಿಟ್ಟಾರ ಇವ್ರಿಗಂತ ಆ ಗುರುನಾಥ ಆರೂಢ ಮಾಡಿದಂತ. ಯಾರು? ಕಬೀರ್ದಾಸ ಗುರುನಾಥ ಆರೂಢ ಮಾಡಿದಂತ. ಗುರುನಾಥ ಅಂತ ಹೆಸರಿಟ್ಟು ತೂಗಿ ಅವನನ್ನ ಯಾವ ಜಾಕಿ ಮಾಡಕ್ಕೆ ಚಾಲು ಮಾಡಿದ. ಜಾಕಿ ಮಾಡ್ತಾ ಮಾಡ್ತಾ 1 ವರ್ಷ ಆಗಿದ್ದಿಲ್ಲ. ಅವಾಗ ಏನಾಯ್ತು ಅಂತ ಕೇಳಿದ್ರ, ಆ ಬಾಲಗ್ರಹ ಅಂತ ಬರ್ತಾವ, ಏನೋ ಒಂದು ಜಡ್ ಬಂದ ಮಗು ತೀರ್ಕೊತ. ಎಲ್ಲರೂ ಗಾಬರಿ ಆದ್ರು. ಸಿದ್ಧಾರೂಢರು ಹೇಳ್ಯಾರ ಮುಂದೆ ಗುರು ಆಗವನ ಅಂತ. ಇವ್ಗೆ ಸ್ವಲ್ಪ ಹೋಯ್ತು ಅಂದ ಕೂಡಲೇ ಸಿದ್ಧಾರೂಢರು ಕರ್ಲಿಕ್ಕೆ ಹೋದ್ರು. ಏನಾಗಲ್ಲ, ಗಾಬರಿ ಆಗ್ಬೇಡ್ರಿ ಅಂದ್ರು. ಬಾಗ್ಲ ಮುಚ್ಕೊಂಡು ತೊಡಿ ಮೇಲೆ ಹಾಕೊಂಡು ಒಂದು ತೆರೆ ಮೇಲೆ ಒಂದು ಹೃದಯದ ಮೇಲೆ ಕೈ ಇಟ್ಟು ತಮ್ಮ ತುಷ್ಟಿ ಸ್ಥಿತಿಯೊಳಗೆ ಕೂತಾಗ ಒಂದು ಅರ್ಧ ತಾಸಿನೊಳಗೆ ಮತ್ತೊಂದು ಜೀವ ತಿರುಗುತ್ತೆ. ಅದು ಆವಾಗ ಅವ್ರಂದ್ರು, ಮೊದಲು ಅವ್ರ ಮಗ ಆಗಿತ್ತು, ಈಗ ನನ್ನ ಮಗ ಆಯ್ತು ಅಂತ ಬರ್ತಿದ್ದಾಳೆ. ಯಾರು ಜನ್ಮ ಕೊಡ್ತಾರೆ, ಯಾರು ಜೀವ ಕೊಡ್ತಾರೆ, ಅವ್ರದೇ ಕಂದ ಆಗಿಬಿಡ್ತಲ್ಲ. ಆ ರೀತಿ ಸಿದ್ಧಾರೂಢರ ಕಂದನಾಗಿ ಗುರಪ್ಪ ಅವಾಗಿನ ಹಿಡ್ಕೊಂಡೆ. ಸಿದ್ಧಾರೂಢ ಸುತ್ತೆ ಅಲ್ಲೇ ಇರವ, ಅಲ್ಲೇ ಮಾಡವ, ಅಲ್ಲೇ ಇದು ಮಾಡವ, ಓಡಾಡವ. ಅವ್ರು ಅಲ್ಲೇ ಬರ್ತಿದ್ರು, ಅವ್ರ ಸುತ್ತ ಓಡಾಡ್ತಿದ್ರು. ಓಡಾಡುವಾಗ ಏನಾಯ್ತು ಅಂತ ಕೇಳಿದ್ರು, ಒಂದಿನ ಪ್ರವಚನ ಹೇಳೋ ಮುಂದೆ ಕುಸ್ಕೊಳ್ ಬಂದು ಮ್ಯಾಲ ಕೂತದ. ನಿಮ್ಗೆ ಹೆಂಗ ಅನಿಸ್ತದ? ಅವ್ರು ಸುಮ್ಕೊಂಡಿರ್ತಾವ, ಈ ಕಡೆ ಅವ್ರು ಜೋಗ್ತಾವ, ಆ ಕಡೆ ಅವ್ರು ಜೋಗ್ತಾವ, ಏನಾರ ಮಾಡ್ತಾವ, ಸುಮ್ಕೊಂಡಿರ್ತಾವ, ಮಾಡ್ಕೊಂಡು ಕೂಸ್ಕೊಂಡು ಹಂಗ ಮಾಡಾಕಂತು. ಅವ್ರಂದ್ರು ಮಂದಿ, ಏನಪ್ಪಾ ಶಾಸ್ತ್ರ ಹೇಳ್ತಾರ, ಪಾರಗೊಂದು ಸುಮ್ಮನೆ ತಗೊಂಡು ಶಾಸ್ತ್ರ ಹೇಳೋದು ಮ್ಯಾಲ ಬಂದು ಕೂತ್ಸೋದ್ರೆ ಹಂಗ್ರಿ. ಮ್ಯಾಲ ಬಂದು ಕೂತ್ ಸುಮ್ಮನೆ ಕೊಂಡಿರ್ಬೇಕಲ್ಲ. ಆ ಕಡೆ ತೆಳ ಬಂದ್ರಿ, ಮ್ಯಾಲ ಮೇರು, ಆ ಕಡೆ ಮಾಡು, ಈ ಕಡೆ ಮಾಡ್ತಾವ. ನಮ್ಮ ರಿಲೇಷನ್ ಮಗಳು ಇದೆಯಲ್ಲ ಕೇಳ್ದ ದಿನ ನಡೆದ ನೀನು ಹೊಸ ಮಂದಿ ತೊಳಿಬೇಕು ಕೂತ್ಕೊಂಡು ಎದಳು ಹೊಸ ಮಂದಿ ಹಂಗ ಅದು ಸ್ವಲ್ಪ ಕೊಟ್ಟಿರ್ತಿದ್ದಿಲ್ಲ. ಅವ್ರಿಗೆ ಗೊತ್ತವ್ರಿಗೆ ಒಂಥರ, ಏನಪ್ಪ ಇವರು
ಸಾಧುಗಳು ಭಾಳ ಮಕ್ಕಳಿಗೆ ಪ್ರೀತಿ ಮಾಡಕತ್ತ ಮಕ್ಕಳಿಗೆ ಒಂಥರ ಅನಿಸ್ತದ. ನೀವು ಬೇಕಾದಂಗೆ ಮಾಡಿ ಏನು ಅನ್ಸಲ್ಲ. ಮಕ್ಕಳೇನು ಮುಗ್ದೇ ಇರ್ತಾವ, ದೇವ್ರ ಸಾಮಾನು ಎಲ್ಲರ ಪ್ರೀತಿಗೆ ಯೋಗ್ಯನೇ ಇರಕರೆ ಏನಪ್ಪ ಇವ್ರಿಗೂ ಮಕ್ಕಳ ಮೇಲೆ ಆಶೆ ಅದ ಅನ್ನೋಂಗ ಮನುಷ್ಯ ಜೀವನಕ್ಕೆ ಆಗ್ತದೆ. ಅವಾಗ ಸಿದ್ಧಾರೂಢರ ಬಳಿ ಒಂದ ದಿಟ್ಟ ಶಿಷ್ಯ ಯಪ್ಪ ಒಯ್ದು ಆಕಿ ಎರಡನೇದು ಹೆರಿಗೆ ಹೋಗಿ ತೀರ್ಕೊಂಡ್ಲ ಅವ್ರವ್ವ. ಅಲ್ಲೇ ಕೊಟ್ಟೂರು ಅಂತ ಧಾರವಾಡ ಜಿಲ್ಲಾದೊಳಗೆ. ಇವ್ರಿಗೆ ಗುರುನಾಥರು 2 ವರ್ಷ ಆದ್ಮೇಲೆ ಮತ್ತೊಂದು ಹೆರಿಗೆ ಹೋಗಿ ತೀರ್ಕೊಂಡ್ಲ ಅವರು. ಹೆರಿಗೆ ಸರಿ ಆಗಲ್ಲ. ಇವ ಮೂಲ ನಕ್ಷತ್ರದಾಗ ಹುಟ್ಟದ ಏನಾಗಲಿಲ್ಲ. ಅದು ಯಾಕೆ ಹುಟ್ಟುತ್ತೆ ಯಾರಿಗೆ ಗೊತ್ತು. ಅವಾಗ ಒಬ್ಬ ಹೇಳಿದ್ರು, ಯಪ್ಪ ಅಲ್ಲಿ ಹೆಣ್ಮಕ್ಳ ಕಡೆ ಅವರಾಗಿದ್ರಲ್ಲ ಲಕ್ಷ್ಮ ಆಕಿನ ಕಡೆ ಕೊಟ್ಟು ಬರ್ತೀವಿ ಬಿಡು ಅಂತ. ಆವಾಗ ಸಿದ್ಧಾರೂಢರು ಅಂದ್ರು, ಕೊಟ್ಟು ಬರ್ತೀವಿ ಖರೆ ಅದಪ್ಪ, ನಾನು ಅವನಿಗೆ ಮಾತು ಕೊಟ್ಟೀನಿ, ಸದಾ ನನ್ನ ಹತ್ರ ಇರಕತ್ತಿ ಅಂತ ಮಾತು ಕೊಟ್ಟೀನಿ. ಮಾತು ಕೊಟ್ರಿ ಇರಕ್ಕಿಟ್ಟದ 2-3 ವರ್ಷದಿಂದ ಮಾತು ಕೊಟ್ಟೀನಿ ಅಂದ್ರೆ ಹೆಂಗ? ಅವಾಗ ಅವನಿಗೆ ಕರೆದು ಸಿದ್ದಪ್ಪ ಗುರುನಾಥರವ್ರಿಗೆ ಕರೆದ್ರಂತ ಸಿದ್ಧಾರೂಢರು. ಎಷ್ಟಿತ್ರಿ ಒಂದು 4-5 ವರ್ಷದಿತ್ತಂತ. ಗುರುನಾಥರವ್ರಿಗೆ ಕರೆದು ಕುಂಡ್ರಿಸಿ ಹೇಳಿ ಕತಿ ಅಂದ್ರ ಏನ್ರಿ. ಅವಾಗ ಎಲ್ಲ ಕಥೆಯನ್ನು ಹೇಳಿದ. ನಾ ಗಂಧರ್ವ ಇದ್ದೆ, ಶಾಪದಿಂದ ಹುಲಿ ಆಗಿದ್ದೆ. ಹುಲಿ ಆದಾಗ ಯಾವಾಗ ಕಾವೇರಿ ನದಿ ದಂಡೆಗೆ ಸಿದ್ಧಾರೂಢರು ಬಂದ್ರು, ಅವಾಗ ಅವ್ರಿಗೆ ಭಾಳ ಅವ್ರಿಗೆ ಬಿಟ್ಟು ನನಗೆ ಇರಾಗ ಆಗ್ತಿದ್ದಿಲ್ಲ. ಆವಾಗ ಒಬ್ಬ ಬೇಟಿಗಾರ ಬಂದು ಹೊಡೆದ ಕೂಡಲೇ ನನ್ನ ಪ್ರಾಣ ಹೋಯ್ತು. ಆವಾಗ ಅಪ್ಪ ಸದ್ಗುರುನಾಥ ನನ್ನ ಮಾತು ಕೊಟ್ಟ ಪ್ರಕಾರ ನಾ ಇಲ್ಲಿ ಗುರಪ್ಪ ಹುಟ್ಟೀನಿ ಅಂತ ಅವನೇ ಹೇಳ್ದ. ಅದೇ ಚರಿತ್ರೆ ಒಳಗೆ ಒಂದು ಕೂಶ ಒಂದು ಮಗು ಅಂತ ಕೊಟ್ಟಾರ. ಅದ್ರೊಳಗ ಇದ್ರಾಗ ಗುರುನಾಥರೊಡನೆ ಹೇಳ್ಯಾರ ಅಂತ ಈ ಚರಿತ್ರೆದೊಳಗ ಹೇಳ್ಯಾರ. ಆಡ್ತಿದ್ದ ಒಂದು ಬಾಲಕನೇ ಕರೆದು ಸಿದ್ಧಾರೂಢರು ಹೇಳಿಸಿದ್ರು ಅಂತ ಚರಿತ್ರೆದಾಗ ಕೊಟ್ಟ. ಇದ್ರಾಗ ಏನ್ ಹೇಳ್ಯಾರ ಅಂದ್ರೆ, ಗುರಪ್ಪನೇ ಸ್ವತಃ ತನ್ನ ಮುಖದಿಂದ ತನ್ನ ಬಾಯಿಂದ ಏನ್ ಮಾಡ್ದ ಅಂತ ಕೇಳಿದ್ರ, ನಾನೇ ಹಿಂಗ ಹುಲಿ ಇದ್ದೆ, ಈಗ ಗುರುನಾಥ ಆಗಿ ಹುಟ್ಟೀನಿ ಅಂತ ಹೇಳಿದ್ರಂತ. ಹೇಳಿದ ಮೇಲೆ ಅವಾಗ ಆ ಲಕ್ಷ್ಮವ್ವ ಸದಾ ಗುರುನಾಥರವ್ರ ಹತ್ರ ಇರುವಾಗ ಅವನ ಕಥೆಯನ್ನ ಕೇಳಿ ಎಲ್ಲಾ ಭಕ್ತರು ಒಂದಿನ ಹೋಗಿ ಮುಂದೆ ನಿನ್ನ ಏನ್ ಮಾಡಿ ಅಂತ ಕೇಳಿದ್ರೆ, ಅವ ಗುರುನಾಥರವ್ರು ಏನು ಹಣಲ್ಲ, ಸಿದ್ಧಾರೂಢರ ಸಲುವಾಗಿನೇ ಹುಟ್ಟ್ಯಾನ, ಸಿದ್ಧಾರೂಢರ ಪರಮ ಮಿತ್ರ ಅದನ, ಸಿದ್ಧಾರೂಢರ ಪರಮ ಶಿಷ್ಯ ಅದನ, ಅದಕ್ಕೆ ನೀ ಅವ್ರಿಗೆ ಒಪ್ಪಿಸ್ಬಿಡು ಅಂದ್ರ. ಆವಾಗ ಒಂದಿನ ಹೋಗಿ 5-6 ವರ್ಷ ನಾವಿದ್ದಾಗ, ಯಪ್ಪ ಇದು ನಿನಗೆ ಅರ್ಪಣ ಅಂತ ಸಿದ್ಧಾರೂಢರಿಗೆ ಕೊಟ್ಟು ಬಿಟ್ಲಂತ. ಯಾರಿಗೆ? ಗುರಪ್ಪ. ಕೊಡ್ಲಿಕ್ಕೆ ನಮ್ಮ ಮನೇನು ಅಲ್ಲೇ ಇತ್ತು, ಮಠನೂ ಅಲ್ಲೇ ಇತ್ತು. ಅದ್ರ ಪ್ರಶ್ನೆ ಏನಂದ್ರೆ, ಸಿದ್ಧಾರೂಢರ ಶಿಷ್ಯನಾಗಿ ಅದರಿಂದ ಅವ್ರೇನ್ ಮಾಡಿದ್ರು ಅಂದ್ರೆ ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಬೆಳಿಲಿಕ್ಕೆ ಹತ್ರು ಅಂತ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದಕ್ಕಾಗಿ ಅಂಥ ಗುರುನಾಥ ಒಂದು ದಿವ್ಯ ಲೀಲೆಗಳು, ಅನಂತ ಲೀಲೆಗಳದಾವ. ಇನ್ನಿಂದ ಪ್ರಾರಂಭ ಆಗ್ಬೇಕಲ್ಲ ಇನ್ಮ್ಯಾಲ. ಈಗ ಅವರು ತೊಟ್ಲು ಕಾರ್ಯಕ್ರಮ ಮಾಡ್ಯಾರ, ನಾವೇನು ತೊಟ್ಲು ಕಾರ್ಯಕ್ರಮವನ್ನು ಮಾಡಿದೆವು ಅಂದ್ರೆ ನಾಳೆನಿಂದ ಅವನ ಲೀಲೆಗಳನ್ನು ಏನೇನಾದು ಅನ್ನುವಂಥದ್ದನ್ನ ಇಲ್ಲಿ ತಾನೇ ಎಲ್ಲರಿಗೂ ಗೊತ್ತದ. ಇದ್ರ ಮುಂದೆ ಅವರು ಅನಂತ ಸಿದ್ಧಾರೂಢರು ಹೆಂಗ ಮಾಡ್ಯಾರ ಅನಂತ ಪವಾಡಗಳನ್ನ ಗುರುನಾಥ ಬರೀ ಕೇವಲ ದೃಷ್ಟಿಯಿಂದ ಮಾತಾಡ್ಲಾರ್ದೆ ಅನಂತ ಲೀಲೆಗಳನ್ನ ಮಾಡಿದಾರ. ಇನ್ನೂ 1 ತಿಂಗಳ ಪರ್ಯಂತ ನಾವು ಅನಂತ ಲೀಲೆಗಳನ್ನ ಕೇಳೋಣ ಅಂತ ಹೇಳ್ತಾ, ಇನ್ನು ತೊಟ್ಲ ಹಾಡ ಗಿಡ ಅಲ್ಲಿಗೆ ಟೈಮ್ ಬರ್ತದ. ಅಲ್ಲಿಗೆ ತೊಟ್ಲ ಹಾಕತ್ತ. ಇಲ್ಲಿ ಗುರುನಾಥ ಅವರು ಅಲ್ಲಿ ಸಿದ್ಧಾರೂಢರು ಇಬ್ರು ಒಮ್ಮೆ ಒಂದೇ ದಿನ ಅಲ್ಲಿ ಸಿದ್ಧಾರೂಢರು ಪುರಾಣ ಇಟ್ಟಾರ ಶಿರ್ನಾಳದಾಗ. ಅಲ್ಲಿ ಇವತ್ತೇ ಮಾಡ್ತೀನಿ ಅಂದ ತೊಟ್ಲ ಕಾರ್ಯಕ್ರಮ. ಯಾಕಂತ ಕೇಳಿದ್ರೆ ಎಷ್ಟು ಲಘು ಮಾಡ್ತೀವಿ ಅಷ್ಟು ಚರಿತ್ರೆ ಮುಂದೆ ಹೋಗ್ತದೆ. ಇಲ್ಲಂದ್ರೆ ಅದು ಇದು ಕೂಡಿಸಿ ಹೇಳ್ಬೇಕಾಗ್ತದೆ ಊಟ ತನಕ. ಅದಕ್ಕಾಗಿ ಜಲ್ದಿ ಮಾಡಿದೆವು ಒಂದು ಚರಿತ್ರೆ ಹೋಗ್ತದೆ ಅಂತ ತಿಳ್ಕೊಂಡು ಅವ್ರನ್ನೂ ಇಲ್ಲೂ ನಾವು ಫಸ್ಟ್ ಸೋಮವಾರದ ನಾವು ನಾಳೆಗೆ ಹಾಕ್ತೀವಂತ ನೀನು ಹೇಳ್ಯಾರ. ಈಗ ಅವರು ದಾರಿ ಕಾಯ್ತಿರ್ತಾರೆ. ಇದು ಆಗಕ್ಕೆ ಅಲ್ಲಿಗೆ 7:30 ಆಗ್ತದೆ. ಈಗೆಲ್ಲರೂ ರೆಡಿ ಮಾಡಿಕೊಂಡು ತೊಟ್ಟಲ ಕಾರ್ಯಕ್ರಮವನ್ನು ನಾವು ಮಾಡೋಣ ಅಂತ ಹೇಳ್ತಾ ನಾನು 2 ಮನೆಗಳನ್ನು ಸದ್ಗುರುನಾಥ ಮಹಾರಾಜ್